ಆದಷ್ಟು ಜಾಗೃತಿ ಆಗುತ್ತೆ. ಒಂದು ಮೀಟಿಂಗ್ ಮಾಡಿದ್ದೀವಿ, ಇನ್ನೊಂದು ಮೀಟಿಂಗ್ ಮಾಡಿ ಫೈನಲ್ ಮಾಡ್ತೀವಿ. ಕೋರ್ಟ್ ಆದೇಶದಂಗೆ ಕೋರ್ಟ್ ಹೇಳಿರೋ ಪ್ರಕಾರ ಅಂಗನವಾಡಿಗಳಿಗೆ ಹೊಸ ಮೆನು ಜಾರಿ ತಂದ್ರಿ ಸರ್. ಆ ಮೆನು ಪ್ರಕಾರ ಅಂಗನವಾಡಿಗಳಿಗೆ ಒಳ್ಳೆ ಸೊಪ್ಪು ಕೊಡಬೇಕು ಅಂತಿತ್ತು. ಬಟ್ ಬಹುತೇಕ ಹಾವೇರಿ ಜಿಲ್ಲೆಯ ಅಂಗನವಾಡಿಗಳಿಗೆ ಈ ಖಾರ ಇರೋ ಆಹಾರ, ಆಮೇಲೆ ಸರಿಯಾಗಿ ಒಳ್ಳೆ ಪೌಷ್ಟಿಕ ಆಹಾರ. ನೀನು ತಿಂದಿದ್ದೀಯಾ? ಹಾಂ ಸರ್, ನಾನು ನೋಡಿದ್ದೀನಿ. ನೀನು ತಿಂದಿದ್ದೀಯಾ? ನಾನು ತಿಂದು ಬಂದಿದ್ದೀನಿ. ತಿಂದಿದ್ದೀಯಾ? ಸುಮ್ಮನೆ ಹೇಳ್ಬೇಡಿ. ಯಾವತ್ತಿಂದ ಹೇಳಪ್ಪ, ನಾನು ಆಲ್ರೆಡಿ ರಿಯಾಲಿಟಿ ಯಾವತ್ತಿಂದ ಹೇಳಯ್ಯ. ನಾನು ಒಂದು ವಾರದ ಹಿಂದೆ ರಿಯಾಲಿಟಿ ಚೆಕ್ ಮಾಡಿದ್ದೀನಿ. ಏನ್ರಿ ಅಂಗನವಾಡಿ ಡಿ ಸಿ? ಏಯ್ ಯಾರು ಹೇಳೋದು? ಡಿ ಸಿ ಸಿ ಒ ಬಪ್ಪ ಇಲ್ಲಿ. ಅವ್ರು ಏನೋ ತಿಂದಿದ್ದಾರಂತೆ, ಚೆಕ್ ಮಾಡುವಲ್ಲಿ ಹೋಗಿ ಅವ್ರು ಯಾವ ಊರಿನಲ್ಲಿ ತಿಂದಿದ್ದಾರೆ ಅಂತ. ಅದು ಡೇಟ್ ಎಲ್ಲ ತಗೊಂಡು ಅವ್ರಿಗೆ ಹೋಗಿ ಅಲ್ಲಿ ಹೋಗ್ತೀನಿ, ಚೆಕ್ ಮಾಡಿ ಹೋಗಿ ನಾಳೆ. ಆದಷ್ಟು ಜಾಗೃತಿ ಆಗುತ್ತೆ. ಒಂದು ಮೀಟಿಂಗ್ ಮಾಡಿದ್ದೀವಿ, ಇನ್ನೊಂದು ಮೀಟಿಂಗ್ ಮಾಡಿ ಫೈನಲ್ ಮಾಡ್ತೀವಿ. ಕೋರ್ಟ್ ಆದೇಶದಂಗೆ ಕೋರ್ಟ್ ಹೇಳಿರೋ ಪ್ರಕಾರ ಅಂಗನವಾಡಿಗಳಿಗೆ ಹೊಸ ಮೆನು ಜಾರಿ ತಂದ್ರಿ ಸರ್. ಆ ಮೆನು ಪ್ರಕಾರ ಅಂಗನವಾಡಿಗಳಿಗೆ ಒಳ್ಳೆ ಸೊಪ್ಪು ಕೊಡಬೇಕು ಅಂತಿತ್ತು. ಬಟ್ ಬಹುತೇಕ ಹಾವೇರಿ ಜಿಲ್ಲೆಯ ಅಂಗನವಾಡಿಗಳಿಗೆ ಈ ಖಾರ ಇರೋ ಆಹಾರ, ಆಮೇಲೆ ಸರಿಯಾಗಿ ಒಳ್ಳೆ ಪೌಷ್ಟಿಕ ಆಹಾರ. ನೀನು ತಿಂದಿದ್ದೀಯಾ? ಹಾಂ ಸರ್, ನಾನು ನೋಡಿದ್ದೀನಿ. ನೀನು ತಿಂದಿದ್ದೀಯಾ? ನಾನು ತಿಂದು ಬಂದಿದ್ದೀನಿ. ತಿಂದಿದ್ದೀಯಾ? ಸುಮ್ಮನೆ ಹೇಳ್ಬೇಡಿ. ಯಾವತ್ತಿಂದ ಹೇಳಪ್ಪ, ನಾನು ಆಲ್ರೆಡಿ ರಿಯಾಲಿಟಿ ಯಾವತ್ತಿಂದ ಹೇಳಯ್ಯ. ನಾನು ಒಂದು ವಾರದ ಹಿಂದೆ ರಿಯಾಲಿಟಿ ಚೆಕ್ ಮಾಡಿದ್ದೀನಿ. ಏನ್ರಿ ಅಂಗನವಾಡಿ ಡಿ ಸಿ? ಏಯ್ ಯಾರು ಹೇಳೋದು? ಡಿ ಸಿ ಸಿ ಒ ಬಪ್ಪ ಇಲ್ಲಿ. ಅವ್ರು ಏನೋ ತಿಂದಿದ್ದಾರಂತೆ, ಚೆಕ್ ಮಾಡುವಲ್ಲಿ ಹೋಗಿ ಅವ್ರು ಯಾವ ಊರಿನಲ್ಲಿ ತಿಂದಿದ್ದಾರೆ ಅಂತ. ಅದು ಡೇಟ್ ಎಲ್ಲ ತಗೊಂಡು ಅವ್ರಿಗೆ ಹೋಗಿ ಅಲ್ಲಿ ಹೋಗ್ತೀನಿ, ಚೆಕ್ ಮಾಡಿ ಹೋಗಿ ನಾಳೆ.